ದ್ವಿತೀಯ ಪಿಯುಸಿಯಲ್ಲಿ ಭೂಗೋಳಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಹಿಂದಿನ ವಿಡಿಯೋಗಳಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮತ್ತು ನಿಮ್ಮ 1 ಅಂಕದ ಮಹತ್ವದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈಗ ಇವತ್ತಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೋತ್ತರಗಳು, ನಿಮ್ಮ ಪರೀಕ್ಷೆ ಬರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಮಾನವ ಭೂಗೋಳಶಾಸ್ತ್ರ ಅಧ್ಯಾಯ 1ರಲ್ಲಿ 2 ಅಂಕದ ಪ್ರಶ್ನೆಗಳು ಯಾವ ಬರ್ತವೆ ಅನ್ನುವುದನ್ನು ನೋಡೋಣ. ಇಲ್ಲಿ ನೋಡಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಗೊತ್ತಿರಬೇಕು, ಇಲ್ಲಾಂದರೆ ನೀವು ಅಂಕಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಯಾಕಂದರೆ ನಾವು ಬಹಳಷ್ಟು ಪ್ರಶ್ನೆಗಳನ್ನು ಹೇಳೋದಿಲ್ಲ, ಇಲ್ಲ ಕೇವಲ ಮುಖ್ಯವಾದ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀವಿ. ಮಾನವ ಮತ್ತು ಪರಿಸರ ಸಂಬಂಧದ ಚಿಂತನಾ ಪಂಥಗಳನ್ನು ಹೆಸರಿಸಿ. ನೋಡಿ, ಜರ್ಮನ್ ಪಂಥ, ಫ್ರೆಂಚ್ ಪಂಥ, ನಿಂತು ಹೊರಡುವ ಪರಿಸರವಾದ ಅಥವಾ ನವೀಕರಿಸಿದ ಪರಿಸರವಾದ ಅಂತ ಹೇಳ್ತಾರೆ. ಪೂರ್ಣ ಓದೋದಿನ ನೀವು ಇಲ್ಲಿ ಉತ್ತರಗಳನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ಪರಿಸರ ಪ್ರಭುತ್ವವಾದ ಎಂದರೇನು ಅಂತ ಪ್ರಶ್ನೆ ಇದೆ. ನೆಕ್ಸ್ಟ್, ಸಾಧ್ಯತಾವಾದ ಎಂದರೇನು? ಪರಿಸರ ಪ್ರಭುತ್ವವಾದ ಮತ್ತು ಸಾಧ್ಯತಾವಾದಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ನೋಡಿ, ಇದನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳಿದ್ದಾರೆ. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಎಂದರೇನು? 4 ಪ್ರಸಿದ್ಧ ಮಾನವ ಭೂಗೋಳಶಾಸ್ತ್ರಜ್ಞರನ್ನು ಹೆಸರಿಸಿರಿ. ರಾಜಕೀಯ ಭೂಗೋಳಶಾಸ್ತ್ರದ ಪ್ರಮುಖ ಮೂಲಾಂಶಗಳನ್ನು ಉಲ್ಲೇಖಿಸಿ. ವಸತಿ ಭೂಗೋಳಶಾಸ್ತ್ರದ ಪ್ರಮುಖ ಮೂಲಾಂಶಗಳನ್ನು ಉಲ್ಲೇಖಿಸಿ. ನೋಡಿ, ಇಲ್ಲಿ ಅಧ್ಯಾಯ 1ರಲ್ಲಿ 5 ಅಂಕದ ಪ್ರಶ್ನೆಗಳು ಇರೋದಿಲ್ಲ. ನೋಡಿ, ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದಬೇಕಾಗುತ್ತೆ. ಇನ್ನು ಪ್ರಪಂಚದ ಜನಸಂಖ್ಯೆ ಅನ್ನುವಂತಹ ಅಧ್ಯಾಯ 2ರಲ್ಲಿ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಅಂತ ನಾವು ನೋಡುತ್ತಾ ಹೋದರೆ, ಇಲ್ಲಿ ನಮಗೆ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರ ಕಂಡುಬರುವ 4 ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೇಗಿರುತ್ತೆ ಅಂತಂದ್ರೆ, ನೀವು ಒಂದು ರಾಷ್ಟ್ರದ ಹೆಸರನ್ನು ಕರೆಕ್ಟಾಗಿ ಹೇಳಿದರೆ ನಿಮಗೆ ಅರ್ಧ ಅಂಕ ಸಿಗುತ್ತೆ. ಶೀಘ್ರ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳನ್ನು ಪಟ್ಟಿ ಮಾಡಿ. ನೋಡಿ, ಅಧಿಕ ಜನನ ಪ್ರಮಾಣ, ಕಡಿಮೆ ಮರಣ ಪ್ರಮಾಣ ಮತ್ತು ಜನಸಂಖ್ಯಾ ಬೆಳವಣಿಗೆ ಪರಿಣಾಮಗಳನ್ನು ಪಟ್ಟಿ ಮಾಡಿ. ನೋಡಿ, ಇಲ್ಲಿ 10 ಪರಿಣಾಮಗಳನ್ನು ಕೊಡಲಾಗಿದೆ. ನೀವೊಂದು 4-5 ಬರೆದರೂ ಕೂಡ ನಿಮಗೆ ಆರಾಮಾಗಿ ಅಂಕಗಳು ದೊರೆಯುತ್ತವೆ. ವಲಸೆಗೆ ಕಾರಣಗಳನ್ನು ತಿಳಿಸಿ. ವಲಸೆಯ ಪ್ರಕಾರಗಳನ್ನು ತಿಳಿಸಿ. ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳಿದ್ದಾರೆ. ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ತಿಳಿಸಿ. ವೃದ್ಧಾಪ್ಯ ಜನಸಂಖ್ಯೆ ಎಂದರೇನು? ಇನ್ನು ಅಧ್ಯಾಯ 3 ಮಾನವನ ಆರ್ಥಿಕ ಚಟುವಟಿಕೆಗಳು. ನೋಡಿ, ಇದರಲ್ಲಿ ನಮಗೆ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಪ್ರಪಂಚದ ಪ್ರಮುಖ ಬೇಟೆಗಾರಿಕಾ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಮರ ಕಡಿಯುವ ಉದ್ಯಮವು ಸಮಶೀತೋಷ್ಣ ವಲಯದಲ್ಲಿ ಏಕೆ ಹೆಚ್ಚು ಅಭಿವೃದ್ಧಿಯಾಗಿದೆ? ನಂತರ ಗಣಿಗಾರಿಕೆ ವಿಧಗಳನ್ನು ಬರೆಯಿರಿ. ದ್ವಿತೀಯ ಆರ್ಥಿಕ ಉದ್ಯೋಗಗಳ ಪ್ರಾಮುಖ್ಯತೆಗಳನ್ನು ಬರೆಯಿರಿ. ನೋಡಿ, ಉತ್ತರಗಳೆಲ್ಲ ಇದಾವೆ, ನೋಡ್ತಾ ಹೋಗ್ಬೋದು ನೀವು. ಮೀನುಗಾರಿಕೆ ವಿಧಗಳಾವುವು? ದ್ವಿತೀಯ ಮತ್ತು ತೃತೀಯ ಆರ್ಥಿಕ ವೃತ್ತಿಗಳಿಗಿರುವ ವ್ಯತ್ಯಾಸಗಳೇನು? ನೋಡಿ, ಇಲ್ಲಿಯೂ ಕೂಡ ನಿಮಗೆ 5 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಇನ್ನು ಅಧ್ಯಾಯ 4 ನೋಡಿ, ಸಾರಿಗೆ ಮತ್ತು ಸಂಪರ್ಕದಲ್ಲಿ. ಸಾರಿಗೆ ಮತ್ತು ಸಂಪರ್ಕ ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಇನ್ನು ಅಧ್ಯಾಯ 5 ಮಾನವನ ವಸತಿಗಳು. ನೋಡಿ, ಮಾನವನ ವಸತಿಗಳು ಇದರಲ್ಲಿ 2 ಅಂಕದ ಪ್ರಶ್ನೆ, ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಗರ ಮತ್ತು ಗ್ರಾಮೀಣ ವಸತಿಗಳನ್ನು ಅರ್ಥೈಸಿ. ನಗರ ಮತ್ತು ಮಿಲಿಯನ್ ನಗರ ಎಂದರೇನು? ಯಾವುದಾದರೂ 2 ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಗರಗಳನ್ನು ಹೆಸರಿಸಿರಿ. ನೋಡಿ, ನಿಮಗೆ ನೆನಪುಳಿಯೋದಿಲ್ಲ ಅಂತೇಳಿ ಇಲ್ಲಿ ಬಹಳಷ್ಟು ನಗರಗಳ ಹೆಸರನ್ನು ಕೊಡಲಾಗಿದೆ. ಶೈಕ್ಷಣಿಕ ನಗರಗಳ ಎಂದರೇನು? ಉದಾಹರಣೆ ಕೊಡಿ. ನೋಡಿ, ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯ, ಪ್ರಮುಖ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂತಹ ನಗರಗಳನ್ನು ನಾವೇನಂತೀವಿ? ಶೈಕ್ಷಣಿಕ ನಗರಗಳು ಅಂತ ಕರಿತೀವಿ. ವಾಣಿಜ್ಯ ಮತ್ತು ವ್ಯಾಪಾರ ನಗರಗಳಿಗೆ ಒಂದೊಂದು ಉದಾಹರಣೆಗಳನ್ನು ಕೊಡಿ. ಆಡಳಿತ ನಗರಗಳೆಂದರೇನು? ಉದಾಹರಣೆ ಕೊಡಿ. ಪ್ರವಾಸಿ ತಾಣಗಳೆಂದರೇನು? ಉದಾಹರಣೆ ಕೊಡಿ. ತ್ರಿಕೋನಾಕಾರದ ವಸತಿಗಳೆಂದರೇನು? ಉದಾಹರಣೆ ಕೊಡಿ. ನೋಡಿ, ಇಲ್ಲಿ ಕೂಡ 5 ಅಂಕದ ಪ್ರಶ್ನೆಗಳು ಇರೋದಿಲ್ಲ ಈ ಅಧ್ಯಾಯದಲ್ಲಿ. ಇನ್ನು ಅಧ್ಯಾಯ 6ರಲ್ಲಿ ಭಾರತದ ಜನಸಂಖ್ಯೆ. ಇಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು. ನೋಡಿ, 2 ಅಂಕದ ಪ್ರಶ್ನೆಗಳು ಇಲ್ಲಿ ಇರೋದಿಲ್ಲ. ಇನ್ನು ಅಧ್ಯಾಯ 7 ಭೂ ಮತ್ತು ಜಲ ಸಂಪನ್ಮೂಲಗಳು. ಇಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು ಯಾವ ಬರ್ತವೆ ಅಂತ ನೋಡೋದಾದರೆ, ಒಂದು ಪ್ರಶ್ನೆ ಬರುತ್ತೆ. ಜಲ ಸಂಪನ್ಮೂಲದ 2 ವಿಧಗಳಾವುವು? ಮೇಲ್ಮೈ ಜಲ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ. ಭಾರತದಲ್ಲಿ ನೀರಾವರಿ ಪ್ರಮುಖ ಮೂಲಗಳು ಯಾವುವು? ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳನ್ನು ಬರೆಯಿರಿ. ನೀರಿನ ಸಂರಕ್ಷಣೆ ಎಂದರೇನು? ಉದಾಹರಣೆಗಳನ್ನು ಕೊಡಿ. ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆಗಳ ವ್ಯತ್ಯಾಸ ತಿಳಿಸಿ.
ನಂತರ ಮುಂದಿನ ಅಧ್ಯಾಯ ನೋಡಿ, ವ್ಯವಸಾಯ. ನೋಡಿ, ಈ ವ್ಯವಸಾಯ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳು ಬರೋದಿಲ್ಲ. ಇನ್ನು ಮುಂದಿನ ಅಧ್ಯಾಯ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಚಿನ್ನದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಭಾರತದಲ್ಲಿ ಚಿನ್ನ ಉತ್ಪಾದಿಸುವ 2 ಪ್ರಮುಖ ಪ್ರದೇಶಗಳನ್ನು ತಿಳಿಸಿ. ಕರ್ನಾಟಕದಲ್ಲಿ ಚಿನ್ನ ಉತ್ಪಾದಿಸುವ ಪ್ರಮುಖ ಪ್ರದೇಶಗಳನ್ನು ತಿಳಿಸಿ. ಪೆಟ್ರೋಲಿಯಂನ ಉಪಯೋಗಗಳನ್ನು ತಿಳಿಸಿ. ಸ್ವಾಭಾವಿಕ ಅನಿಲದ ಉಪಯೋಗಗಳಾವುವು? ಸೌರಶಕ್ತಿಯನ್ನು ಉಪಯೋಗಿಸಿಕೊಳ್ಳುವ ವಿಧಾನಗಳನ್ನು ತಿಳಿಸಿ. ಸೌರಶಕ್ತಿಯ ಮಹತ್ವವೇನು? ಪವನಶಕ್ತಿ ಫಾರ್ಮ್ಗಳನ್ನು ಸ್ಥಾಪಿಸಿರುವ ರಾಜ್ಯಗಳನ್ನು ಹೆಸರಿಸಿರಿ. ಕರ್ನಾಟಕದಲ್ಲಿರುವ ಪವನಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ತಿಳಿಸಿ. ಜೈವಿಕ ಅನಿಲವು ಗ್ರಾಮೀಣ ಪ್ರದೇಶಗಳಿಗೆ ಸೂಕ್ತ ಹೇಗೆ? ನೋಡಿ, ಮುಂದಿನ ಅಧ್ಯಾಯದಲ್ಲಿ ಕೈಗಾರಿಕೆಗಳು. ಈ ಅಧ್ಯಾಯದಲ್ಲಿ ಕೂಡ 2 ಅಂಕದ ಯಾವುದೇ ಪ್ರಶ್ನೆಗಳು ಇರೋದಿಲ್ಲ. ನೋಡಿ, 0 ಅಂತ ಕೊಡಲಾಗಿದೆ. ಇನ್ನು ಅಧ್ಯಾಯ 11 ಸಾರಿಗೆ, ಸಂಪರ್ಕ ಮತ್ತು ವ್ಯಾಪಾರ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಒಂದನ್ನು ಕೇಳ್ತಾರೆ. ಇಲ್ಲಿ ಈಗ ಯಾವುದು ಅಂತ ನೋಡೋಣ. ನೋಡಿ, ಯಾವುದಾದರೂ 4 ರೈಲ್ವೆ ವಿಭಾಗಗಳನ್ನು ಅವುಗಳ ಕೇಂದ್ರ ಕಚೇರಿ ಸ್ಥಳಗಳೊಡನೆ ತಿಳಿಸಿ. ನೋಡಿ, ಇಲ್ಲಿ 4 ರೈಲ್ವೆ ವಿಭಾಗಗಳನ್ನು ಕೇಳಿದ್ದಾರೆ. ನೀವು 1 ರೈಲ್ವೆ ವಿಭಾಗ ಮತ್ತು ಅದರ ಕೇಂದ್ರ ಕಚೇರಿ ಸ್ಥಳವನ್ನು ಕರೆಕ್ಟಾಗಿ ಬರೆದರೆ ನಿಮಗೆ ಅರ್ಧ ಅಂಕ ಸಿಗುತ್ತೆ. 2 ಬರೆದ್ರೆ 1 ಅಂಕ, 4 ಬರೆದ್ರೆ 2 ಅಂಕಗಳು ನಿಮಗೆ ದೊರೆಯುತ್ತವೆ. ಈ ರೀತಿ ಇರುತ್ತೆ. ಭಾರತದ ವಾಯು ಸಾರಿಗೆ ಪ್ರಾಮುಖ್ಯತೆಯನ್ನು ತಿಳಿಸಿ. ಭಾರತದ ಪ್ರಮುಖ ರಫ್ತು ವಸ್ತುಗಳನ್ನು ತಿಳಿಸಿ. ಉತ್ತರಗಳನ್ನು ನೋಡ್ತಾ ಹೋಗಿ ನೀವು. ಭಾರತದ ಪ್ರಮುಖ ಆಮದು ವಸ್ತುಗಳನ್ನು ತಿಳಿಸಿ. ಭಾರತದ ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗಿರುವ ವ್ಯತ್ಯಾಸವೇನು? ಭಾರತದ ಆಮದು ಮತ್ತು ರಫ್ತುಗಳ ವ್ಯತ್ಯಾಸವೇನು? ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇನ್ನು ಅಧ್ಯಾಯ 12ರಲ್ಲಿ ನೋಡಿ, ಅಧ್ಯಾಯ 12ರಲ್ಲಿ ಕೂಡ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗ್ತದೆ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಇರೋದಿಲ್ಲ, ಗಮನಿಸಬೇಕು ನೀವು. ಪರಿಸರದ 2 ವಿಧಗಳನ್ನು ಹೆಸರಿಸಿರಿ. ಸ್ವಾಭಾವಿಕ ಪರಿಸರದ ಅಂಶಗಳಾವುವು? ಸಾಂಸ್ಕೃತಿಕ ಪರಿಸರದ ಅಂಶಗಳಾವುವು? ಪರಿಸರ ಮಾಲಿನ್ಯದ ವಿಧಗಳು ಯಾವುವು? ಜಲ ಮಾಲಿನ್ಯಕ್ಕೆ ಕಾರಣಗಳಾವುವು? ಗಂಗಾ ನದಿಯ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು ಯಾವುವು? ವಾಯು ಮಾಲಿನ್ಯಕ್ಕೆ ಕಾರಣಗಳಾವುವು? ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಶಬ್ದ ಮಾಲಿನ್ಯ ಜನರ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳು ಯಾವುವು? ಗೃಹ ತ್ಯಾಜ್ಯ ವಸ್ತುಗಳು ಎಂದರೇನು? ಘನ ತ್ಯಾಜ್ಯಗಳಿಂದುಂಟಾಗುವ ದುಷ್ಪರಿಣಾಮಗಳಾವುವು? ಅರಣ್ಯ ನಾಶಕ್ಕೆ 4 ಕಾರಣಗಳನ್ನು ತಿಳಿಸಿ. ಅರಣ್ಯ ನಾಶದಿಂದಾಗುವ ಪರಿಣಾಮಗಳನ್ನು ತಿಳಿಸಿ. ಅರಣ್ಯ ಸಂರಕ್ಷಣೆಯ 4 ಕ್ರಮಗಳನ್ನು ತಿಳಿಸಿ. ಯೋಜನಾ ವಿಧಾನಗಳು ಯಾವುವು? ಸುಸ್ಥಿರ ಅಭಿವೃದ್ಧಿ ಎಂದರೇನು? ನೋಡಿ, ಇಲ್ಲಿಯವರೆಗೆ ನಾವು ನಿಮ್ಮ ಭೂಗೋಳದಲ್ಲಿ ಕೇಳುವಂಥ ಅತ್ಯಂತ ಮುಖ್ಯವಾದ 2 ಅಂಕದ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡಿದೆವು. ಇನ್ನು ಮುಂದಿನ ವಿಡಿಯೋದಲ್ಲಿ 5 ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಮತ್ತೆ ಭೇಟಿಯಾಗೋಣ.